ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಚಿಕ್ಕಂಕನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದಂಥ ಪಾಕಳ್ಳಿ ಗ್ರಾಮದಲ್ಲಿ ಸುಮಾರು ಸಹಸ್ರಾರು ವರ್ಷಗಳಿಂದ ನೆಲೆಸಿರುವಂತಹ ಗ್ರಾಮ ದೇವತೆಯಾದಂಥ ಶ್ರೀ ಚೌಡೇಶ್ವರಿ ದೇವಿಯ 8ನೇ ಅಂದರೆ ಮೊದಲು ಹಳೆ ದೇವಸ್ಥಾನ ಇತ್ತು, ಅದು ಶಿಥಿಲ ವ್ಯವಸ್ಥೆಯಲ್ಲಿದ್ದ ಕಾರಣ ಅದನ್ನು ನೂತನವಾಗಿ ಪ್ರತಿಷ್ಠಾಪನೆ ಮಾಡಿದ್ವಿ. ಆ ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭದಲ್ಲಿ ಹೀಗೆ 8 ವರ್ಷಗಳ ಕಾಲ ಕಳೆದಿರುತ್ತೆ. ಈ ವರ್ಷ 8ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ನಮ್ಮ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತ ಮಹಾಶಯರು ಎಲ್ಲರೂ ಸೇರಿ ಅದ್ಧೂರಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ನಿನ್ನೆ ಮೊದಲಿಗೆ ಮಹಾಗಣಪತಿ ಆದಿತ್ಯಾದಿ ನವಗ್ರಹ ಪೂಜೆಗಳು, ದುರ್ಗಾದೇವತೆಯ ಆವಾಹನೆ, ಬೆಳಗ್ಗೆ ಮತ್ತು ಗಣಪತಿ ಪೂಜೆ, ಪುಣ್ಯವಾಚನ, ಸಪ್ತಮಾತೃಕೆ ಆರಾಧನೆ, ದುರ್ಗಾದೇವಿಯ ಪ್ರಾರ್ಥನೆಯ ಮೂಲಕ ಹೋಮದ ಪ್ರಮುಖ ಘಟ್ಟವನ್ನು ತಲುಪಿ ಹೋಮದ ಪುಣ್ಯಾವತಿಯನ್ನು ಮುಗಿಸಿ ದೇವಿಗೆ ಶುಭ್ರವಾದ ಅಲಂಕಾರವನ್ನು ಮಾಡಿ ಪಂಚಾಮೃತ ಅಭಿಷೇಕದೊಂದಿಗೆ ಮಹಾಮಂಗಳಾರತಿಯನ್ನು ಮಾಡಿರುತ್ತೇವೆ. ಹಾಗೂ ಇವತ್ತಿನ ದಿನ ಮಧ್ಯರಾತ್ರಿಯವರೆಗೂ ಪಾಕಳ್ಳಿಯ ರಾಜಬೀದಿಗಳಲ್ಲಿ ಶ್ರೀ ದೇವತೆಯನ್ನು ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ರತಿ ವರ್ಷವೂ ಇದು ನಡೀತಾ ಬರುತ್ತೆ. ಆದ್ದರಿಂದ ಭಕ್ತ ಮಹಾಶಯಗಳು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ನಮಗೆ ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ. ನಮ್ಮ ಗ್ರಾಮದ ಹಿರಿಯ ಮುಖಂಡರಾದಂಥ ಶ್ರೀ ವೆಂಕಟೇಶ್ವರ ಇರ್ತಾರೆ, ಅವ್ರ ಕೈಗೆ ಕೊಡ್ತಾ ಇದ್ದೀವಿ. ಹೇಳಿದರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಸುಮಾರು ಅನೇಕ ವರ್ಷಗಳಿಂದ ಇಲ್ಲಿ ಒಂದು ಚೌಡೇಶ್ವರಿ ಒಂದು ಕಲ್ಲಿನ ವಿಗ್ರಹವನ್ನಿಟ್ಟು ಪೂಜೆ ಮಾಡ್ತಾ ಒಂದು ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದ್ದರು. ಆದರೆ ಈಗ ಸುಮಾರು 8 ವರ್ಷಗಳ ಹಿಂದೆ ಗ್ರಾಮದ ಅವರ ಕುಲಬಾಂಧವರು ಗ್ರಾಮಸ್ಥರು ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ಚೌಡೇಶ್ವರಿ ದೇವಾಲಯವನ್ನು ನಿರ್ಮಾಣ ಮಾಡಿದರು. ಈ ಮಹಾತಾಯಿಯನ್ನು ಮಾಡಿದ ಮೇಲೆ ಗ್ರಾಮ ದೇವತೆಯಾಗಿ ಗ್ರಾಮದ ಎಲ್ಲ ಕಷ್ಟ ನಷ್ಟಗಳನ್ನು ಭಾಗಿಯಾಗಿ ಸುಮಾರು ನಮ್ಮೂರಿಗೆ ಈ ಕೊರೋನಾ ಬಂದಂಥ ಸಮಯದಲ್ಲಿ ಊರನ್ನು ಊರೇ ಲಾಕ್ಡೌನ್ ಆಯಿತು. ಅಂಥ ಸಮಯದಲ್ಲೂ ಸಹ ಯಾವುದೇ ಪ್ರಾಣ ಹಾನಿ ಆಗದಂತೆ ಈ ಮಹಾತಾಯಿ ಕಾಪಾಡಿಕೊಂಡು ಬಂದಿದ್ದಾಳೆ. ಈ ಮಹಾತಾಯಿಗೆ ಎಷ್ಟು ನಾವು ಕೃತಜ್ಞತೆ ಅರ್ಪಿಸಿದರೂ ಸಾಕಾಗೋದಿಲ್ಲ. ಯಾಕೆಂದರೆ
ಗ್ರಾಮದ ಕಷ್ಟ, ಗ್ರಾಮದ ಗ್ರಾಮದ ಹಿತವನ್ನೇ ಕಾಪಾಡಿ ಬಂದಿರತಕ್ಕಂಥ ಈ ಮಹಾತಾಯಿಗೆ ಗ್ರಾಮಸ್ಥರಲ್ಲ, ಸುತ್ತಮುತ್ತಲ ಗ್ರಾಮಸ್ಥರು ಅನೇಕ ಸುಮಾರು ಒಂದು 20-30 ಹಳ್ಳಿಗಳಿಂದ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಬಂದು ಈ ತಾಯಿಯ ಸೇವೆಗೆ ಈ ತಾಯಿಯ ಸೇವೆಗೆ ಪಾತ್ರರಾಗಿ ಮುಂದಾಳತ್ವವನ್ನು ವಹಿಸ್ಕೊಂಡಿರ್ತಾರೆ. ಆದಾಗ್ಯೂ ಸಹ ಈ ಒಂದು ನಮ್ಮ ಗ್ರಾಮದ ಒಂದು ಅದೃಷ್ಟ ಅಂತಂದರೆ, ಈ 8 ವರ್ಷಗಳ ಹಿಂದೆ ಕೇವಲವಾಗಿ ಒಂದು ಚಿಕ್ಕ ಕಲ್ಲಿನ ಗುಡಿ ಇದ್ದು ಅದರೊಳಗೆ ಕಲ್ಲಿನ ವಿಗ್ರಹ ಇದ್ದು, ಅಂದಿನಿಂದ ಇಲ್ಲಿ ತನಕ ಅದರಲ್ಲಿ ನಮ್ಮ ಉಪಾಧ್ಯಾಯರಾದಂತಹ ಮಾಸ್ಟರ್ ಮುರಿಯಪ್ಪನವರು ಹಾಗೂ ಅವರ ಕುಟುಂಬಸ್ಥರು, ಅವರ ಕುಲಬಾಂಧವರು ಹಾಗೂ ಗ್ರಾಮಸ್ಥರೆಲ್ಲ ಒಟ್ಟಿಗೆ ಸೇರಿ ಈ ಒಂದು ನೂತನ ಕಟ್ಟಡವನ್ನು ಬಹಳಷ್ಟು ವಿಜೃಂಭಣೆಯಿಂದ ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಮಾಡಿದರು. ಈ ನಿರ್ಮಾಣ ಮಾಡಿದಂತಹ ಸಮಯದಲ್ಲೂ ಸಹ ಎಲ್ಲರ ಸಹಕಾರವನ್ನು ಪಡೆದು ಈ ಒಂದು ದೇವಾಲಯವನ್ನು ನಿರ್ಮಿಸಿದರು. ಈ ಮಹಾತಾಯಿಯ 8 ವರ್ಷಗಳಿಂದ 8 ವರ್ಷ ನಿರಂತರವಾಗಿ ಯಾವುದೇ ವರ್ಷ ಒಂದು ಕಾರ್ಯಕ್ರಮ ನಿಲ್ಲದ ಹಾಗೆ 8 ವರ್ಷ ನಿರಂತರವಾಗಿ ಕಾರ್ಯನ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಮಾಡಬೇಕಾದಂತಹ ನಮ್ಮ ಸ್ವಾಮಿಗಳು ಹೇಳಿದ ರೀತಿಯೊಳಗೆ ಎಲ್ಲ ಹೋಮಗಳನ್ನು, ಪೂಜಾ ಕಾರ್ಯಕ್ರಮಗಳು ಹಾಗೂ ಮೂರ್ತಿಯ ಉತ್ಸವವನ್ನು ಯಾವುದೇ ಕಾಲಕ್ಕೂ ತಪ್ಪದ ಹಾಗೆ ಪ್ರತಿ ವರ್ಷವೂ ನೆರವೇರಿಸ್ತಾ ಇದ್ದಾರೆ. ಈ ಒಂದು ದೇವಿಯ ಕೃಪೆ ಕಟಾಕ್ಷ ಎಲ್ಲರ ಮೇಲೂ ಇದೆ. ಎಲ್ಲರಲ್ಲೂ ಈಗ ಇವತ್ತಿನ ಒಂದು ದಿವಸದಲ್ಲಿ ಎಂತಹ ಪರಿಸ್ಥಿತಿ ಬಂದರೂ ಸಹ ಈ ಗ್ರಾಮದೊಳಗೆ ಯಾವುದೇ ತೊಂದರೆ ಆಗದಂತಹ ಒಂದು ರೀತಿಯೊಳಗೆ ಕಾಪಾಡಿಕೊಂಡು ಬರ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಸಂತೋಷ ಪಡ್ತೀವಿ. ಇವತ್ತು ನಡೀತಲ್ಲ ಕಾರ್ಯಕ್ರಮಕ್ಕೆ ಎಷ್ಟು ಭಕ್ತರು ಬಂದಿದ್ರು ಸ್ವಾಮಿ? ಸರ್, ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಒಂದು 1500ರಿಂದ 2000 ಜನ ಭಕ್ತಾದಿಗಳು ಸೇರಿದ್ದರು. ಅವರೆಲ್ಲರಿಗೂ ಬೆಳಿಗ್ಗೆ ಮುಂಜಾನೆಯಿಂದ ಊಟದ ಕಾರ್ಯಕ್ರಮ, ಊಟದ ವ್ಯವಸ್ಥೆ, ಬಂದು ಹೋಗೋದಕ್ಕೆ ವಾಹನದ ವ್ಯವಸ್ಥೆ ಎಲ್ಲ ಅನುಕೂಲವನ್ನು ಕಲ್ಪಿಸ್ಕೊಟ್ಟಿದ್ರು. ಗ್ರಾಮದಲ್ಲಿ ಸ್ವಲ್ಪ ರಸ್ತೆಯನ್ನು ಕೂಡ ಸರಿಪಡಿಸಿ ಇವತ್ತಿನ ಮೆರವಣಿಗೆಗೋಸ್ಕರ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ.